ಹಾಸನಾಂಬೆ ದರ್ಶನ ಪಡೆದಿದ್ದಾರೆ ನಟ ಶಿವಣ್ಣ ದಂಪತಿ. ಶಕ್ತಿ ದೇವತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ರಿಷಬ್ ದಂಪತಿ ಕೂಡ ಆಗಮಿಸಿ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ನಟ ನಟಿಯರನ್ನ ನೋಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಅಭಿಮಾನಿಗಳ ಪ್ರೀತಿಗೆ ಶರಣಾಗಿದ್ದಾರೆ ನಟ ಶಿವಣ್ಣ. ನಟ ರಿಷಬ್ ಶೆಟ್ಟಿ, ಪ್ರಗತಿ ಶೆಟ್ಟಿಯನ್ನು ನೋಡೋದಕ್ಕೂ ಕೂಡ ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ. ಹಾಸನಾಂಬೆಯನ್ನು ನೋಡೋದಕ್ಕೆ ಬಂದಂತಹ ಜನ ಇವ್ರು ನೋಡೋದಕ್ಕೆ ಮುಗಿಬಿದ್ದಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ನಟ ಶಿವರಾಜ್ ಕುಮಾರ್ ಹಾಗೇನೆ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಹಾಸನಾಂಬೆ ದರ್ಶನಕ್ಕೆ ಬಂದ ಸಂದರ್ಭದಲ್ಲಿ ಜನರು ಅವರನ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ರು ಬ್ಯಾರಿಕೇಡ್ ಹತ್ರ. ಶಿವಣ್ಣ ಅವರು ಕೂಡ ಅಷ್ಟೇ ಅವರ ಹತ್ರ ಹೋಗಿ ಕೈ ಮಿಲಾಯಿಸಿ ಅವರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಮತ್ತೊಂದು ಕಡೆ ರಿಷಬ್ ಶೆಟ್ಟಿ ಮತ್ತು ಅವರ ಪತ್ನಿ ಅಲ್ಲಿ ಬಂದಿರೋದು, ಅವರನ್ನು ಕೂಡ ನೋಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಹಾಸನಾಂಬೆ ದರ್ಶನಕ್ಕಾಗಿ ಇವತ್ತು ನಟ ನಟಿಯರು ಕೂಡ ಆಗಮಿಸಿರುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಹಲೋ ಬ್ರದರ್, ಈ ಕಡೆ ಬನ್ನಿ. ಕಿಶೋರ್ ಭಾಯ್ ಚೂರು ಹಿಂದೆ. ಸ್ವಲ್ಪ ದಾರಿ ಮಾಡಿ, ಸ್ವಲ್ಪ ದಾರಿ ಬಿಡಿ, ಸ್ವಲ್ಪ ದಾರಿ ಬಿಡಿ. ಸುದ್ದಿಯವ್ರು ಹೇಳ್ತಾರೆ ಬಂದು MLA ಸ್ವರೂಪ್ ಅವರು ಭಾಳ ನಮಗೆ ಚೆನ್ನಾಗಿ ಇದು ಮಾಡಿದ್ರು. ಅಲ್ಲಿ ಬೆಂಗಳೂರು ಬಂದು ಇನ್ವೈಟ್ ಮಾಡಿದ್ರು. ನಾವು ಬರ್ಬೇಕಂತಿದ್ದು. ಅದು ಏನು ನೋಡಿ, ತಾಯಿ ಆಶೀರ್ವಾದ ಬೇಕು, ನಮ್ಮ ಸೆಳ್ಕೊಳ್ತಾರೆ. ಅದೊಂದು ವಿಶ್ವಾಸ, ನಂಬಿಕೆ. ಜೊತೆಯಲ್ಲಿ ಕೃಷ್ಣ ಬೈರೇಗೌಡರು ಅವರು ಅಷ್ಟೇ ಭಾಳ ಇಲ್ಲಿ ಬಂದು ಸಿಕ್ಕಿದ್ರು. ಅಲ್ಲಿ ಇಲ್ಲ ಪಾಪ ಅವರು ಎಲ್ಲ ಇಲ್ಲೇ ಇದ್ದಾರೆ, ಇಲ್ಲೇ ಇದು ಮಾಡ್ತಾ ಇದ್ದಾರೆ, ಜನಗಳ ಜೊತೆ ಇದ್ದಾರೆ. ಆಮೇಲೆ ಭಾಳ ಖುಷಿ ಆಗುತ್ತೆ. ಟೋಟ್ಲಾಗಿ ಇಲ್ಲಿ ಹಾಸನ ಬಂದು ತುಂಬ ದಿನ ಆಯಿತು. ಈ ದೇವಸ್ಥಾನಕ್ಕೆ ಬಂದಿದ್ದು, ಜೊತೆಗೆ ಜನಗಳು ನೋಡಿದ್ದು, ನಿಮ್ಗಳು ನೋಡಿದ್ದು ಎಲ್ಲ ಚೆನ್ನಾಗಿರ್ಬೇಕಂತ ಹೇಳ್ತೀನಿ. ನಾನು ಯಾವ ಸ್ವಾರ್ಥಿ ಅಲ್ಲ, ಎಲ್ಲ ಚೆನ್ನಾಗಾಗಲಿ. 45 ರಿಲೀಸ್ ಆಗ್ತದೆ ಡಿಸೆಂಬರ್ 25th. ಡ್ಯಾಡ್ ಅಂತ ಒಂದು ಸಿನಿಮಾ ಶೂಟ್ ನಡೀತಾ ಇದೆ, ಬೇಲ್ ಅಂತ ಒಂದು ನಡೀತಾ ಇದೆ. ಒಂದು ತೆಲುಗು ನಮ್ಗೆ ಯಾವತ್ತೂ ಬರೋಕ್ಕಾಗಲೇ ಇಲ್ಲ. ಸೊ ಈ ಸಲ ಬರೋದಕ್ಕೆ ಒಂದು ಅವಕಾಶ ಸಿಕ್ತು. ಪ್ರತಿ ವರ್ಷ ಯೋಚನೆ ಮಾಡ್ತಾ ಇದ್ವಿ, ಹೋಗ್ಬೇಕಂತ ಹೋಗಾಗ್ತಿರಲಿಲ್ಲ, ಬೇರೆ ಬೇರೆ ಕಾರಣಗಳು. ಈ ಸಲ ಒಂದು ಸುಸಂದರ್ಭ ಬದುಕು ಬಂದಿದೆ. ಅದು ಫುಲ್ ಫ್ಯಾಮಿಲಿ ಜೊತೆಗೆ ಬರೋಕ್ಕೊಂದು ಅವಕಾಶ. ಸೊ ದರ್ಶನ ಸಿಕ್ಕಿ ಭಾಳ ಖುಷಿಯಾಗಿದೆ. ಬೇಡ್ಕೊಂಡಿದ್ದು ನನಗೂ ದೇವ್ರಿಗೂ ಸಂಬಂಧಪಟ್ಟಿದ್ದು, ನಾನು ನಿಮ್ಗೆ ಯಾಕೆ ಹೇಳಿ. ಪ್ರಾರ್ಥನೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ದೇವ್ರನ್ನ ನಂಬುವಂಥವ್ರಿಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ. ಹಾಸನಾಂಬೆ ದರ್ಶನ ಪಡೆದಿದ್ದಾರೆ ನಟ ಶಿವಣ್ಣ ದಂಪತಿ. ಶಕ್ತಿ ದೇವತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ರಿಷಬ್ ದಂಪತಿ ಕೂಡ ಆಗಮಿಸಿ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ನಟ ನಟಿಯರನ್ನ ನೋಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಅಭಿಮಾನಿಗಳ ಪ್ರೀತಿಗೆ ಶರಣಾಗಿದ್ದಾರೆ ನಟ ಶಿವಣ್ಣ. ನಟ ರಿಷಬ್ ಶೆಟ್ಟಿ, ಪ್ರಗತಿ ಶೆಟ್ಟಿಯನ್ನು ನೋಡೋದಕ್ಕೂ ಕೂಡ ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ. ಹಾಸನಾಂಬೆಯನ್ನು ನೋಡೋದಕ್ಕೆ ಬಂದಂತಹ ಜನ ಇವ್ರು ನೋಡೋದಕ್ಕೆ ಮುಗಿಬಿದ್ದಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ನಟ ಶಿವರಾಜ್ ಕುಮಾರ್ ಹಾಗೇನೆ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಶಿವರಾಜ್ ಕುಮಾರ್
ಹಾಸನಾಂಬೆ ದರ್ಶನಕ್ಕೆ ಬಂದ ಸಂದರ್ಭದಲ್ಲಿ ಜನರು ಅವರನ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ರು ಬ್ಯಾರಿಕೇಡ್ ಹತ್ರ. ಶಿವಣ್ಣ ಅವರು ಕೂಡ ಅಷ್ಟೇ ಅವರ ಹತ್ರ ಹೋಗಿ ಕೈ ಮಿಲಾಯಿಸಿ ಅವರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ, ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಮತ್ತೊಂದು ಕಡೆ ರಿಷಬ್ ಶೆಟ್ಟಿ ಮತ್ತು ಅವರ ಪತ್ನಿ ಅಲ್ಲಿ ಬಂದಿರೋದು, ಅವರನ್ನು ಕೂಡ ನೋಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಹಾಸನಾಂಬೆ ದರ್ಶನಕ್ಕಾಗಿ ಇವತ್ತು ನಟ ನಟಿಯರು ಕೂಡ ಆಗಮಿಸಿರುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಹಲೋ ಬ್ರದರ್ ಚೂರು ಈ ಕಡೆ ಬನ್ನಿ. ಕಿಶೋರ್ ಭಾಯ್ ಚೂರು ಹಿಂದೆ. ಸ್ವಲ್ಪ ದಾರಿ ಮಾಡಿ, ಸ್ವಲ್ಪ ದಾರಿ ಬಿಡಿ. ಸುದ್ದಿಯವ್ರು ಹೇಳ್ತಾರೆ ಬಂದು MLA ಸ್ವರೂಪ್ ಅವರು ಭಾಳ ನಮಗೆ ಚೆನ್ನಾಗಿ ಇದು ಮಾಡಿದ್ರು ಆ್ಯಕ್ಚುಲಾಗಿ ಅಲ್ಲಿ ಬೆಂಗಳೂರು ಬಂದು ಇನ್ವೈಟ್ ಮಾಡಿದ್ರು. ನಾವು ಬರಬೇಕಂತಿದ್ದು, ಅದು ಏನು ನೋಡಿ ತಾಯಿ ಆಶೀರ್ವಾದ ಬೇಕು, ನಮ್ಮನ್ನ ಸೆಳ್ಕೊಳ್ತಾರೆ, ಅದೊಂದು ವಿಶ್ವಾಸ, ನಂಬಿಕೆ. ಜೊತೆಯಲ್ಲಿ ಕೃಷ್ಣ ಬೈರೇಗೌಡರು ಅವರು ಅಷ್ಟೇ ಭಾಳ ಇಲ್ಲಿ ಬಂದು ಸಿಕ್ಕಿದ್ರು. ಅಲ್ಲಿ ಇಲ್ಲ ಪಾಪ ಅವರು ಎಲ್ಲ ಇಲ್ಲೇ ಇದ್ದಾರೆ, ಇಲ್ಲೇ ಇದು ಮಾಡ್ತಾ ಇದ್ದಾರೆ, ಜನಗಳ ಜೊತೆ ಇದ್ದಾರೆ. ಆಮೇಲೆ ಭಾಳ ಖುಷಿಯಾಗುತ್ತೆ. ಟೋಟ್ಲಾಗಿ ಇಲ್ಲಿ ಹಾಸನ ಬಂದು ತುಂಬ ದಿನ ಆಯಿತು. ಈ ದೇವಸ್ಥಾನಕ್ಕೆ ಬಂದಿದ್ದು, ಜೊತೆಗೆ ಜನಗಳು ನೋಡಿದ್ದು, ನಿಮ್ಗಳು ನೋಡಿದ್ದು ಎಲ್ಲ ಚೆನ್ನಾಗಿರ್ಬೇಕಂತ ಹೇಳ್ತೀನಿ. ನಾನು ಯಾವ ಸ್ವಾರ್ಥಿ ಅಲ್ಲ, ಎಲ್ಲ ಚೆನ್ನಾಗಾಗಲಿ. 45 ರಿಲೀಸ್ ಆಗ್ತದೆ ಡಿಸೆಂಬರ್ 25th. ಡ್ಯಾಡ್ ಅಂತ ಒಂದು ಸಿನಿಮಾ ಶೂಟ್ ನಡೀತಾ ಇದೆ, ಬೇಲ್ ಅಂತ ಒಂದು ನಡೀತಾ ಇದೆ, ಒಂದು ತೆಲುಗು. ನಮ್ಗೆ ಯಾವತ್ತೂ ಬರೋಕ್ಕಾಗಲೇ ಇಲ್ಲ. ಸೊ ಈ ಸಲ ಬರೋದಕ್ಕೆ ಒಂದು ಅವಕಾಶ ಸಿಕ್ತು. ಪ್ರತಿ ವರ್ಷ ಯೋಚನೆ ಮಾಡ್ತಾ ಇದ್ವಿ, ಹೋಗ್ಬೇಕಂತ ಹೋಗಾಗ್ತಿರಲಿಲ್ಲ, ಬೇರೆ ಬೇರೆ ಕಾರಣಗಳು. ಈ ಸಲ ಅಂಥ ಒಂದು ಸುಸಂದರ್ಭ ಒದಗಿ ಬಂದಿದೆ. ಅದು ಫುಲ್ ಫ್ಯಾಮಿಲಿ ಜೊತೆಗೆ ಬರೋಕ್ಕೊಂದು ಅವಕಾಶ. ಸೊ ದರ್ಶನ ಸಿಕ್ಕಿ ಭಾಳ ಖುಷಿಯಾಗಿದೆ. ಬೇಡ್ಕೊಂಡಿದ್ದು ನನಗೂ ದೇವ್ರಿಗೂ ಸಂಬಂಧಪಟ್ಟಿದ್ದು, ನಾನು ನಿಮ್ಗೆ ಯಾಕೆ ಹೇಳಿ. ಪ್ರಾರ್ಥನೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ದೇವ್ರನ್ನ ನಂಬುವಂಥವ್ರಿಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ. ಹಾಸನಾಂಬೆ ದರ್ಶನ ಪಡೆದಿದ್ದಾರೆ ನಟ ಶಿವಣ್ಣ ದಂಪತಿ. ಶಕ್ತಿ ದೇವತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ರಿಷಬ್ ದಂಪತಿ ಕೂಡ ಆಗಮಿಸಿ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ನಟ ನಟಿಯರನ್ನ ನೋಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ, ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಅಭಿಮಾನಿಗಳ ಪ್ರೀತಿಗೆ ಶರಣಾಗಿದ್ದಾರೆ ನಟ ಶಿವಣ್ಣ. ನಟ ರಿಷಬ್ ಶೆಟ್ಟಿ, ಪ್ರಗತಿ ಶೆಟ್ಟಿಯನ್ನು ನೋಡೋದಕ್ಕೂ ಕೂಡ ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ. ಹಾಸನಾಂಬೆಯನ್ನು ನೋಡೋದಕ್ಕೆ ಬಂದಂತಹ ಜನ ಇವ್ರು ನೋಡೋದಕ್ಕೆ ಮುಗಿಬಿದ್ದಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ನಟ ಶಿವರಾಜ್ ಕುಮಾರ್ ಹಾಗೇನೆ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಹಾಸನಾಂಬೆ ದರ್ಶನಕ್ಕೆ ಬಂದ ಸಂದರ್ಭದಲ್ಲಿ ಜನರು ಅವರನ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ರು ಬ್ಯಾರಿಕೇಡ್ ಹತ್ರ. ಶಿವಣ್ಣ ಅವರು ಕೂಡ ಅಷ್ಟೇ ಅವರ ಹತ್ರ ಹೋಗಿ ಕೈ ಮಿಲಾಯಿಸಿ ಅವರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ, ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಮತ್ತೊಂದು ಕಡೆ ರಿಷಬ್ ಶೆಟ್ಟಿ ಮತ್ತು ಅವರ ಪತ್ನಿ ಅಲ್ಲಿ ಬಂದಿರೋದು, ಅವರನ್ನು ಕೂಡ ನೋಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಹಾಸನಾಂಬೆ ದರ್ಶನಕ್ಕಾಗಿ ಇವತ್ತು ನಟ ನಟಿಯರು ಕೂಡ ಆಗಮಿಸಿರುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಹಲೋ ಬ್ರದರ್ ಚೂರು ಈ ಕಡೆ ಬನ್ನಿ. ಕಿಶೋರ್ ಭಾಯ್ ಚೂರು ಹಿಂದೆ.
ಸುದ್ದಿಯವ್ರು ಹೇಳ್ತಾರೆ ಬಂದು MLA ಸ್ವರೂಪ್ ಅವರು ಭಾಳ ನಮಗೆ ಚೆನ್ನಾಗಿ ಇದು ಮಾಡಿದ್ರು ಆ್ಯಕ್ಚುಲಾಗಿ ಅಲ್ಲಿ ಬೆಂಗಳೂರು ಬಂದು ಇನ್ವೈಟ್ ಮಾಡಿದ್ರು. ನಾವು ಬರಬೇಕಂತಿದ್ದು, ಅದು ಏನು ನೋಡಿ ತಾಯಿ ಆಶೀರ್ವಾದ ಬೇಕು, ನಮ್ಮನ್ನ ಸೆಳ್ಕೊಳ್ತಾರೆ. ಅದೊಂದು ವಿಶ್ವಾಸ, ನಂಬಿಕೆ. ಜೊತೆಯಲ್ಲಿ ಕೃಷ್ಣ ಬೈರೇಗೌಡರು ಅವರು ಅಷ್ಟೇ ಭಾಳ ಇಲ್ಲಿ ಬಂದು ಸಿಕ್ಕಿದ್ರು. ಅಲ್ಲಿ ಇಲ್ಲ ಪಾಪ ಅವರು ಎಲ್ಲ ಇಲ್ಲೇ ಇದ್ದಾರೆ, ಇಲ್ಲೇ ಇದು ಮಾಡ್ತಾ ಇದ್ದಾರೆ, ಜನಗಳ ಜೊತೆ ಇದ್ದಾರೆ. ಆಮೇಲೆ ಭಾಳ ಖುಷಿ ಆಗುತ್ತೆ. ಟೋಟ್ಲಾಗಿ ಇಲ್ಲಿ ಹಾಸನ ಬಂದು ತುಂಬ ದಿನ ಆಯಿತು. ಈ ದೇವಸ್ಥಾನಕ್ಕೆ ಬಂದಿದ್ದು, ಜೊತೆಗೆ ಜನಗಳು ನೋಡಿದ್ದು, ನಿಮ್ಗಳು ನೋಡಿದ್ದು ಎಲ್ಲ ಚೆನ್ನಾಗಿರ್ಬೇಕಂತ ಹೇಳ್ತೀನಿ. ನಾನು ಯಾವ ಸ್ವಾರ್ಥಿ ಅಲ್ಲ, ಎಲ್ಲ ಚೆನ್ನಾಗಾಗಲಿ. 45 ರಿಲೀಸ್ ಆಗ್ತದೆ ಡಿಸೆಂಬರ್ 25. ಡ್ಯಾಡ್ ಅಂತ ಒಂದು ಸಿನಿಮಾ ಶೂಟ್ ನಡೀತಾ ಇದೆ, ಬೇಲ್ ಅಂತ ಒಂದು ನಡೀತಾ ಇದೆ. ಒಂದು ತೆಲುಗು ನಮ್ಗೆ ಯಾವತ್ತೂ ಬರೋಕ್ಕಾಗಲೇ ಇಲ್ಲ. ಸೊ ಈ ಸಲ ಒಂದು ಬರೋದಕ್ಕೆ ಒಂದು ಅವಕಾಶ ಸಿಕ್ತು. ಪ್ರತಿ ವರ್ಷ ಯೋಚನೆ ಮಾಡ್ತಾ ಇದ್ವಿ, ಹೋಗ್ಬೇಕಂತ ಹೋಗಾಗ್ತಿರಲಿಲ್ಲ, ಬೇರೆ ಬೇರೆ ಕಾರಣಗಳು. ಈ ಸಲ ಒಂದು ಸುಸಂದರ್ಭ ಬದುಕು ಬಂದಿದೆ. ಅದು ಫುಲ್ ಫ್ಯಾಮಿಲಿ ಜೊತೆಗೆ ಬರೋಕ್ಕೊಂದು ಅವಕಾಶ. ಸೊ ದರ್ಶನ ಸಿಕ್ಕಿ ಭಾಳ ಖುಷಿಯಾಗಿದೆ. ಬೇಡ್ಕೊಂಡಿದ್ದು ನನಗೂ ದೇವ್ರಿಗೂ ಸಂಬಂಧಪಟ್ಟಿದ್ದು, ನಾನು ನಿಮ್ಗೆ ಯಾಕೆ ಹೇಳಿ. ಪ್ರಾರ್ಥನೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ದೇವ್ರನ್ನ ನಂಬುವಂಥವ್ರಿಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡೇ ಮಾಡ್ತಾರೆ. ಆ ಪ್ರಾರ್ಥನೆ